ಹೋಗೋಣವಾ? ಅಕ್ಕ, ನಂಗೆ ಯಾಕೋ ಇದೆ ನನ್ನ ಕಡೆ ದಿನ ಅನಿಸ್ತಾ ಇದೆ ಕಣೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಯಾಕಾದ್ರೂ ನಿನ್ನ ನೋಡಕ್ ಬಂದು ಸುಮ್ಮನೆ ಮನೇಲಿದ್ರೆ ಆಗ್ತಾ ಇತ್ತು. ಅಷ್ಟೊಂದೆಲ್ಲ ಭಯ ಪಡಬೇಡ, ಏನೂ ಆಗಲ್ಲ. ನಿಂಗೆ ಯಾಕೆ ಇಷ್ಟು ಕುತೂಹಲ? ನಂಗೆ ತುಂಬ ಭಯ ಆಗ್ತಾ ಇದೆ ಗೊತ್ತಾ. ಭಯ ಪಟ್ಕೊಂಡ್ರೆ ಲೈಫಲ್ಲಿ ನಾವೇನೂ ಸಾಧಿಸೋಕ್ಕಾಗಲ್ಲ. ಈಗ ಸಾಧ್ಸಕ್ಕೆ ಅಂತ ಹೋಗಿ ನಾವು ಸತ್ತೋಗ್ಬಿಟ್ರೆ? ನಾವೇನು ಯುದ್ಧಕ್ಕೆ ಹೋಗ್ತಿರೋ ಥರ ಮಾತಾಡ್ತಿದ್ಯಲ್ಲೇ. ಅಕ್ಕ, ಯುದ್ಧಕ್ಕೆ ಬೇಕಾದ್ರೆ ಹೋಗಿ ಹೋರಾಡ್ಬೋದು, ಯಾಕಂದ್ರೆ ನಮ್ಮ ಕಣ್ಮುಂದೆ ಯಾರು ಇರ್ತಾರೆ ಅಂತ ನಮಗೆ ಕಾಣಿಸುತ್ತೆ. ಆದ್ರೆ ಇದು ಅಲ್ಲಿ ಆದ್ರೂ ನಿಜವಾಗ್ಲೂ ದೆವ್ವ ಇದ್ದು ಅದು ನಮ್ಮನ್ನ ಹತ್ರ ಮಾಡ್ಬಿಟ್ರೆ? ಟೀಚರ್ ಅಮ್ಮ, ಇವ್ರನ್ನ ಯಾಕೆ ನಮ್ಮ ಜೊತೆ ಕರ್ಕೊಂಬಂದ್ರಿ? ಕಳಿಸ್ಬಿಡಿ. ನಾವಿಬ್ರು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಸುಮ್ಮನೆ ಧೈರ್ಯವಾಗಿರೋ ನನ್ನನ್ನು ಎದುರಿಸ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವಿಬ್ರೆ ಹೋಗ್ಬಿಟ್ಟು ಬನ್ನಿ, ನಾನು ಹೋಗ್ತೀನಿ. ಬಾಯ್, ಗುಡ್ ನೈಟ್. ಹಲೋ 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 ಹಲೋ, ನಿಂತ್ಕೋ, ಇನ್ನೆಲ್ಲೂ ಹೋಗಂಗಿಲ್ಲ. ಅಕ್ಕ, ಅವ್ರು ಹೇಳಿದ್ರಲ್ಲ ನೀವಿಬ್ರೆ ಸಾಕು ಅಂತ. ಇಬ್ರು ಸಾಲಲ್ಲ, ಒಬ್ರು ಈ ಮನೆಯಿಂದ ಯಾರಾದ್ರೂ ಆಚೆ ಬರ್ತಾರ ಅಂತ ಸಿಗ್ನಲ್ ಕೊಡಕ್ಕೆ. ಇನ್ನು ಆ ಮನೆ ಹತ್ರ ಯಾರಾದ್ರೂ ಬರ್ತಿದಾರ ಅಂತ ನೋಡ್ಕೊಳಕ್ಕೆ ಇನ್ನೊಬ್ರು. ಮೂರನೇವರು ಮನೆ ಒಳಗೆ ಏನಿದೆ ಅಂತ ತಿಳ್ಕೊಳಕ್ಕೆ. ಅಂದ್ರೆ ಆ ಮನೆ ಬೀಗ ಹೊಡಿದ್ಯಾ? ಗೊತ್ತಿಲ್ಲ ಕಣೆ, ಮೊದ್ಲೋಗಿ ನೋಡೋಣ ಬಾ. ಇವಾಗ ನಾನೇನ್ ಮಾಡ್ಬೇಕು? ನೀವು ಈ ಮನೆ ಹತ್ರನೇ ಇರಿ. ಯಾರಾದ್ರೂ ಅಪ್ಪಿ ತಪ್ಪಿ ಆಚೆ ಬಂದ್ರೆ ನನಗೆ ಕಾಲ್ ಮಾಡಿ. ಅದಿತಿ, ನೀ ನನ್ನ ಜೊತೆ ಬಾ. ನಾನು ಬರಲ್ಲ, ನಾನು ಇಲ್ಲೇ ನಿಂತ್ಕೋತೀನಿ. ನೀನು ಮಂಜುಳಾ ಅಕ್ಕ ಮನೆ ಹತ್ರ ಹೋಗಿ ಬನ್ನಿ. ಮನೆಯವ್ರು ಯಾರು, ಹೊರಗಡೆ ಅವ್ರು ಯಾರು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿಲ್ಲ. ಮಂಜುಳಾ ಅವ್ರಿಗಾದ್ರೆ ಎಲ್ಲ ಗೊತ್ತು. ಇವ್ರು ಇಲ್ಲೇ ನಿಂತ್ಕೊಳ್ಳಿ. ಬಾರೆ ಮಂಜುಳಾ ಅವ್ರೆ, ನಾವು ಹೊರಡ್ತೀವಿ. ಸಿಗ್ನಲ್ ಕೊಡೋದು ಮರಿಬೇಡಿ. ಹಾ, ಸರಿ ಸರಿ. ಟೀಚರ್ ಅಮ್ಮ, ಮನೆಯೊಳಗಡೆ ಯಾರಾದ್ರೂ ಕಾಣಿಸಿದ್ರೆ ತುಂಬ ಕರೀವಿ. ನಾನು ನೋಡ್ಬೇಕು ಯಾರಿದ್ದಾರೆ ಅಂತ. ಕರಿಯೋಕೆ ನಾವು ಬದುಕಿರ್ತೀವೋ ಇಲ್ವೋ? ಆಯ್ತಾಯ್ತು, ಬಾ ಹೋಗೋಣ. ಸುಮ್ಮನೆ ಬಾ.